ಸೊ ಇವ್ರಿಗೆಲ್ಲ ಹೊಡಿತಿದ್ ನೋಡ್ಬಿಟ್ಟು ನಾನು ಭಯ ಪಟ್ಬಿಟ್ಟು ಇದೇ ಲಾಸ್ಟ್ ನಾನು ಸ್ಕೂಲ್ಗೆ ಬರೋದಿಲ್ಲ ಅಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟಿದೆ. ನಾನು ಅವ್ರ ಕ್ಲಾಸಲ್ಲಿ 30 ಜನ ಅವ್ರೆ ಅಂತಂದ್ರೆ ಓವರ್ ಆಲ್ ಸ್ಕೂಲಲ್ಲೇ 30 ಜನ ಇರೋದು. 5 ಸ್ವತಂತ್ರ ಹೋರಾಟಗಾರರ ಹೆಸರು ಹೇಳಿ. ನಗಿತಿಯಲ್ಲ ಆಗಸ್ಟ್ 15ರಂದು ಒಬ್ರು ಮಹಾನ್ ವ್ಯಕ್ತಿ ಹುಟ್ಟಿದ್ದಾರೆ. ಅವ್ರ ಹೆಸರೇನು? ಸ್ವತಂತ್ರ ಹುಟ್ಟಿದ ದಿನ. ಇವತ್ತಿನ ನನ್ನ ಬ್ಲಾಗಲ್ಲಿ ನನ್ನ ಊರಿನ ಸ್ಕೂಲ್ನ ತೋರಿಸ್ಕೊಡ್ತೀನಿ. ನಾವು ಓದಿದಂಥ ಸ್ಕೂಲ್ ಅಲ್ಲ, ಹೋಗಿದಂಥ ಸ್ಕೂಲು. ಯಾಕಂತಂದರೆ ನಾನು ಊರಲ್ಲಿ ಹೋಗಿದ್ದು ಒಂದೇ ಒಂದಿನ ಸ್ಕೂಲ್ಗೆ. ಆಮೇಲೆ ಸ್ಕೂಲ್ನ ಬಿಟ್ಬಿಟ್ಟೆ, ಯಾಕೆ ಬಿಟ್ಟೆ, ಏನು ಎತ್ತ ಅಂತ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋ ಕಾರಣ ನಮ್ಮ ಊರಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಒಂದಷ್ಟು ಕ್ವಶನ್ಸ್ನ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ ಹತ್ರ. ಅವರು ಉತ್ತರನ ಹೇಗೆಲ್ಲ ಕೊಡ್ತಾರೆ, ಹೇಗೆಲ್ಲ ಹೇಳ್ತಾರೆ ಅಂತ ನನಗೂ ತುಂಬ ಕುತೂಹಲ ಐತೆ. ಇವಾಗ ಲೇಟ್ ಆಗಿಬಿಡುತ್ತೆ, ಬೇಗ ರೆಡಿ ಆಗಿಬಿಟ್ಟು ಹೋಗುವ. ಇದೇ ನೋಡಿ ನಮ್ಮೂರಿನ ಸ್ಕೂಲು. ಸೊ ಗೈಸ್, ಫಸ್ಟ್ ಟೈಮ್ ನನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗಿದ್ದು ಮಹಾನುಭಾವ ಇವನೇ, ನಾಗ ಅಲಿಯಸ್ ಸೇಟಿ ಅಂತ. ನಮ್ಮವ್ವ ಅಂದರೆ ಇಬ್ರು ಹಿಂದೆ ಮುಂದೆ ಅಟ್ಟಿಯವ್ರೆ. ನಮ್ಮವ್ವ ಒಂದು ಸ್ಲೇಟು ಬಾಲ್ಪ ಕೊಟ್ಬಿಟ್ಟು ಇವನ ಜೊತೆ ಕಳಿಸಿದ್ರು. ನಾನು ಸ್ಕೂಲಿಗೆ ಬಂದ್ಬಿಟ್ಟು ಮಲ್ಕೊಬಿಟ್ಟಿದೆ. ಇದೇ ನೋಡಿ ನಮ್ಮ ಸ್ಕೂಲು ಮಲ್ಕೊಬಿಟ್ಟಿದೆ. ಇವರು ನಮಗಿಂತ ದೊಡ್ಡವರಲ್ವಾ, ಸೊ ಇವ್ರಿಗೆಲ್ಲ ಹೊಡಿತಿದ್ದು ನೋಡ್ಬಿಟ್ಟು ನಾನು ಭಯ ಪಟ್ಬಿಟ್ಟು ಇದೇ ಲಾಸ್ಟ್ ನಾನು ಸ್ಕೂಲ್ಗೆ ಬರೋದಿಲ್ಲ ಅಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟಿದೆ. ಸ್ಕೂಲ್ ಬಿಟ್ಟಾದ್ಮೇಲೆ ಎಷ್ಟು ವರ್ಷ ಆದ್ಮೇಲೆ ಬಂದಿದೆ ಇಲ್ಲಿಗೆ? ಸುಮಾರು ಒಂದು 12 ವರ್ಷ. 12 ವರ್ಷ ಆದ್ಮೇಲೆ. ಹಳೆ ನೆನ್ಪುಗಳು ಏನಾರು ಕಾಡ್ತಿದ್ಯಾ? ಹುಡುಗಿ ಪಡ್ಗಿ ಎಲ್ಲ ಇಲ್ಲೇ ಏನಿಲ್ಲ ಗುರು. ಇಲ್ಲೇ ನೆಲ್ಲಿಗೆರೆ ಸುಮ್ನಿರು ಗುರು. ಆಮೇಲೆ ಇಲ್ಲಿ ಯಾರು ನೋಡ್ಬಿಟ್ಟು ಆಮೇಲೆ ಅದನ್ನೇ ನಿಜ ಅನ್ಕೊಬಿಟ್ಟವ್ರು. ನೀನು ನೆಲ್ಲಿಗೆರೆಲ್ಲೂ ಇಲ್ವಾ? ನೆಲ್ಲಿಗೆರೆಲ್ಲ ಇಲ್ಲ ಗುರು. ಒಂದೆರಡು ಇಟ್ಕೋಬೇಕು ಕಯ್ಯ. ನನ್ನ ಫ್ರೆಂಡ್ ದರ್ಶನ್ ಅವ್ರ ತಮ್ಮನ್ ಕೇಳ್ಬಿಟ್ಟು 30 ಜನ ಅವ್ರ ಕ್ಲಾಸಲ್ಲಿ ಅಂತ ಅಂದ. ನಾನು ಅವ್ರ ಕ್ಲಾಸಲ್ಲಿ 30 ಜನ ಅವ್ರೆ ಅಂತಂದ್ರೆ ಓವರ್ ಆಲ್ ಸ್ಕೂಲಲ್ಲೇ 30 ಜನ ಇರೋದು. ಈ ಥರ ಎಲ್ಲ ಸ್ಟ್ರೆಂತ್ ಕೇಳಿದಾಗ ಬೇಜಾರಾಗುತ್ತೆ. ಇದು ನೀವು ಓದ್ತಿರೋ ಎಷ್ಟು ಜನ ಇದ್ರು? ನಾವು ಓದ್ತಿರ್ಬೇಕಾದ್ರೆ ಇಲ್ಲಿ ನಿಂತಿರೋದ್ರಿಂದ ಜಾಸ್ತಿ ಇದ್ರು ಒಂದು ಕ್ಲಾಸಲ್ಲೇ. ಒಂದು ಕ್ಲಾಸಲ್ಲಿ ನಿಮ್ಮ ಕ್ಲಾಸಲ್ಲಿ ಎಷ್ಟು ಜನ ಇದ್ರು? 40 ಸೀಟ್ ಇದ್ರು. ನೀನು ಇದೇ ಓದಿದ್ದು? ಇಲ್ಲೇ ಓದಿದ್ದು. ಇವಾಗ ಏನು ಕೊಡ್ತಾರೆ ಎಲ್ಲಾದ್ಮೇಲೆ? ಎಲ್ಲಾದ್ಮೇಲೆ ಒಂದು ಲಾಡು ಕೊಡ್ಬೋದು, ಇಸ್ಕ ತಿನ್ಕೊಂಡು ನೋಡೋಣ. ನಮ್ಮ ಸ್ಕೂಲಲ್ಲಿ ಬಿಸ್ಕೆಟ್ ಕೊಡ್ತಿದ್ರು 2 ರೂಪಾಯಿದು. ಇವಾಗ ಒಂದಷ್ಟು ಕ್ವಶನ್ ಕೇಳಬೇಕು ಮಕ್ಳ ಹತ್ರ. ಇರೋದೇ ಇಷ್ಟು ಜನ, ಆದ್ರೆ ಅವ್ರ ಹತ್ರನೇ ಕೇಳೋಣ ನೋಡೋಣ ಯಾವ ಥರ. ಫಸ್ಟ್ ನಿನಗೆ ಹೇಳು, 5 ಸ್ವತಂತ್ರ ಹೋರಾಟಗಾರರ ಹೆಸರು ಹೇಳು. ಗುರು ನಮಗೆಲ್ಲ ಗೊತ್ತಿಲ್ಲ ಗುರು, ನೀನು ಹೇಳ್ಬೇಕು. ಆಯ್ತು, ನಿನ್ಗೆ ಏನು ತಕ್ಕ ಮಟ್ಟಿಗೆ ಓದಿದೆ, ಅದು ಏನು ಓದಿದೆ ಅದು ಹೇಳಯ್ಯ. ನೀನು ಕಟ್ ಮಾಡಪ್ಪ ಹೇಳ್ತೀನಿ. ಕಟ್ ಮಾಡಪ್ಪ, ಕಟ್ ಮಾಡು ಹೇಳ್ತೀನಿ ಅಂತ. ಸ್ಕ್ರಿಪ್ಟ್ ಇರ್ತಾಡಿಲ್ಲ, ಹಿಂಗೆ ಹೇಳ್ಬಿಡು ಲೈವಲ್ಲಿ. ನಮ್ಗೆ ಗೊತ್ತಿಲ್ಲ ಗುರು. ಹೇಳು, ಒಂದು 5 ಜನದ ಹೆಸರು ಹೇಳು. ನೀನು ಸ್ವತಂತ್ರ ಕೊಟ್ಟಿರೋದು, ನೀನು ಚೆನ್ನಾಗಿರ್ಲಿ, ಚೆನ್ನಾಗಿ ಉದ್ಧಾರ ಆಗಲಿ ಅಂದ್ಬಿಟ್ಟು. ನಿನ್ಗೆ ಗೊತ್ತಿಲ್ಲ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಆಯ್ತಲ್ಲ, ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಇಬ್ರು. ಜವಾಹರ್ಲಾಲ್ ನೆಹರು, ಕುವೆಂಪು. ಅವರು ರಾಷ್ಟ್ರಕವಿ ಕಲಾ. ಆಮೇಲೆ ಆಯ್ತು. ಇವತ್ತು ಯಾರ ಹುಟ್ಟಿದ ದಿನ? ಇವತ್ತು ಸಂಗೊಳ್ಳಿ ರಾಯಣ್ಣ. ಕರೆಕ್ಟಾಗಿ ಹೇಳ್ಬಿಟ್ಟ. ನಮಗೆ ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ತುಂಬಾ ಇಷ್ಟ ನಮ್ಮ ಕಡೆಯವ್ರಿಗೆ. ಆ್ಯಂಡ್ ಇನ್ನೊಂದು ಕ್ವಶನು ನಿನಗೆ ಬೇಡ ಬಿಡು, ಚಿಕ್ಕ ಇಕ್ಲು ಕೇಳಮ್ಮ ಅದನ್ನ. ನಮ್ಮ ಜೊತೆ ಇಬ್ರು ಮಹಾನ್ ವ್ಯಕ್ತಿಗಳಿದ್ದಾರೆ. ನೀನೇನು ಬೇಕಾಗಿರೋದು? ಯಾರು ಬಟ್ಟೆನ ಧರಿಸಿದ್ಯಾ? ಜೋರಾಗಿ ಹೇಳ್ಬೇಕು, ಅದು ಕೇಳಿಸ್ಬೇಕು. ಸುಭಾಷ್ ಚಂದ್ರ ಬೋಸ್. ಗಂಧಿತ್ಕೋ. ವಿಡಿಯೋ ಕೊನೆವರೆಗೂ ನೋಡಿಲ್ಲ ಅಂತಂದ್ರೆ ಹೇಳು. ಹಾ, ಶೂಟ್ ಮಾಡ್ಬಿಡ್ತೀನಿ. ನೀನ್ ಯಾವ ಡ್ರೆಸ್ ಹಾಕಿರೋದು? ಮಿಲಿಟರಿ ಮ್ಯಾನ್. ಸೊ ಗೈಸ್, ಒಂದಷ್ಟು ಕ್ವಶನ್ಸ್ನ ಕೇಳ್ಬಿಟ್ಟು ನಮ್ಮ ಊರಿನ ಸ್ಕೂಲ್ ಲೈಫ್ನ ಕುಂತ್ಕೊಂಡಿದ್ದೀನಿ. ಫಸ್ಟ್ ಊರಿಂದ ಶುರು ಮಾಡುವ. 5 ಸ್ವತಂತ್ರ ಹೋರಾಟಗಾರರ ಹೆಸರು ಹೇಳಿ. ನಗಿತಿಯಲ್ಲ. ಆಗಸ್ಟ್ 15ರಂದು ಒಬ್ರು ಮಹಾನ್ ವ್ಯಕ್ತಿ ಹುಟ್ಟಿದ್ದಾರೆ. ಅವ್ರ ಹೆಸರೇನು? ಸ್ವತಂತ್ರ ಹುಟ್ಟಿದ ದಿನ. ಗಾಂಧೀಜಿ ಅಲ್ಲ.
ನಮ್ಮ ಹುಡುಗರು ನೋಡಿ ಗೈಸ್ ಎಷ್ಟು ಹುಮ್ಮಸ್ಸಲ್ಲಿದ್ದಾರೆ, ಉತ್ಸಾಹದಲ್ಲಿ ಹೇಳ್ಬೇಕು ಅನ್ನೋ ಒಂದು ಕುರಿಗೆ ಎಷ್ಟು ತಲೆ? ಒಂದು ಕುರಿಗೆ ಎಷ್ಟು ತಲೆ? 2 ಕುರಿಗೆ? 3 ಕುರಿಗೆ? ಜೋರಾಗಿ ಹೇಳ್ಬೇಕು ನೀನು. 4 ಕುರಿಗೆ? 5 ಕುರಿಗೆ? 6 ಕುರಿಗೆ? 1ನೇ ಕ್ಲಾಸ್ ಮಿಸ್ಗೆ? 1ನೇ ಕ್ಲಾಸ್ ಮಿಸ್ಗೆ? ಹಾಂ, 2ನೇ ಕ್ಲಾಸ್ ಮಿಸ್ಗೆ? 3ನೇ ಕ್ಲಾಸ್ ಮಿಸ್ಗೆ? 4ನೇ ಕ್ಲಾಸ್ ಮಿಸ್ಗೆ? ಸೊ ಗೈಸ್ ಅವಾಗಲೇ ಪ್ರಶ್ನೆ ಕೇಳಿದ ಕ್ಯಾನ್ಸರ್ ಗೊತ್ತಿದ್ದಕ್ಕೆ ಓಡೋಗ್ಬಿಟ್ಟು ಇವಾಗ ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಬಂದವ್ರೆ. ಇವಾಗ ಇವ್ರಿಗೊಂದು ಪ್ರಶ್ನೆ, ಕುರಿಗೆ ಎಷ್ಟು ತಲೆ? 2 ಕುರಿಗೆ? 3 ಕುರಿಗೆ? 4 ಕುರಿಗೆ? 5 ಕುರಿಗೆ? 6 ಕುರಿಗೆ? 1ನೇ ಕ್ಲಾಸ್ ಮಿಸ್ಗೆ? 2ನೇ ಕ್ಲಾಸ್ ಮಿಸ್ಗೆ? 3ನೇ ಕ್ಲಾಸ್ ಮಿಸ್ಗೆ? ಅದೇಂಗೆ 2ನೇ ಕ್ಲಾಸ್ ಮಿಸ್ಗೆ 2 ಆಗಿ? ಜೋರಾಗಿ ಮಾತಾಡ್ಬೇಕು. ಕಿರ್ಚಿ, ಜೋರ ಕಿರ್ಚಿ. ಓ ಅಂದ್ರೆ ಇವ್ರು ಇದನ್ನೇ ಮಾತಾಡ್ತೀವಿ. ಕಿರ್ಚಿ ಜೊತೆಗೆ ಇದು ನಿಮ್ಗೆ ಪ್ರಶ್ನೆ. ಜೋರ ಕಿರ್ಚು. ಅಷ್ಟೇ. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ನಮ್ಮ ನಾಡ ಪ್ರಾಣಿ ಯಾವುದು? ಶಬ್ಬಾಸ್ ಬೇಟ. 5 ಸ್ವತಂತ್ರ ಹೋರಾಟಗಾರರ ಹೆಸರು ಹೇಳಿ. ಹಾಂ 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 ಹಾಂ. ಬೇಗ ಬಂದು ಹೇಳ್ಬೇಕಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ದಸರಾ ಪಿಕ್ಚರ್ ತೆಗ್ದಾರಲ್ಲ ಅದು ಯಾರು ಅದು? ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ. ಗಾಂಧೀಜಿ, ಅಂಬೇಡ್ಕರ್. ಸಾಕು, ನೀನು ಹೇಳಪ್ಪ. ಗಾಂಧೀಜಿ, ಹಾಂ, ಅಂಬೇಡ್ಕರ್, ಹಾ. ಸುಭಾಷ್ ಚಂದ್ರ ಬೋಸ್, ನೆಹರು, ದಾರ್ವಿಂದೆ. ನಮಗೆ ಸ್ವತಂತ್ರ ಸಿಕ್ಕಿದ್ದು ಯಾವಾಗ? ಹಾಂ ಹೇಳವ. 1947 ಆಗಸ್ಟ್ 15. ಗುಡ್ ಗರ್ಲ್. ದಯವಿಟ್ಟು ಎಲ್ಲರಿಗೂ ಸಮಯ ಇರಲಿ. ನಾನು ಸ್ಕೂಲ್ ಬ್ಲಾಗ್ ಮಾಡುವಾಗ ನಾನು ಯಾವ ಕ್ಲಾಸಲ್ಲಿ ಕೂತ್ಕೊಂಡಿದ್ದು ಮತ್ತು ಒಂದಷ್ಟು ಕ್ಲಿಪ್ಗಳನ್ನ ತೊಗೊಂಡಿದ್ದೆ. ಬಟ್ ಸ್ಟೋರೇಜ್ ಇಲ್ಲದಿರೋ ಕಾರಣ ಸ್ಯಾಂಡಿಸ್ಕ್ ಅಪ್ಲೋಡ್ ಮಾಡುವಾಗ ಬೇರೆ ವೀಡಿಯೋಸ್ನ ಡಿಲೀಟ್ ಮಾಡೋಕ್ಕೋಗಿ ಈ ವೀಡಿಯೋಸ್ನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ನಾನು ಎಡಿಟ್ ಮಾಡುವಾಗ ಗೊತ್ತಾಯಿತು ಬೇರೆ ವೀಡಿಯೋ ಡಿಲೀಟ್ ಮಾಡೋಕ್ಕೋಗಿ ಈ ವಿಡಿಯೋ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅಂತ. ಸೊ ಅದಕ್ಕೆ ಇವಾಗ ಈ ಕ್ಲಿಪ್ ತೊಗೊತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮೂರಲ್ಲಿ ಪ್ರೈಮರಿ ಸ್ಕೂಲ್ ಇರೋ ಕಾರಣ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ವೀಡಿಯೋಗೆ ಬರೋಕ್ಕೆ ಭಯ ಪಡ್ತಿದ್ರು, ಹಾಗೆ ನಾಚಿಕೆನೂ ಕೂಡ ಪಡ್ತಾಯಿದ್ರು. ಆದರೂ ಒಂದಷ್ಟು ಮಕ್ಕಳನ್ನ ಕರ್ಕೊಂಡು ಯಾಗೋ ವೀಡಿಯೋ ಮಾಡಿಸ್ದೆ. ಆದರೆ ಏನು ಆಶ್ಚರ್ಯ ಅಂತಂದರೆ ನಾನು ಕೇಳೋ ಪ್ರಶ್ನೆಯಲ್ಲಿ ಒಂದು 5 ಜನದ ಹೆಸರು ಹೇಳಿ ಅಂತಂದರೆ ಅವರು ಮಿನಿಮಮ್ 4 ಜನದ ಹೆಸರು ಹೇಳ್ತಿದ್ರು. ತುಂಬ ಖುಷಿ ಆಯಿತು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ಹಾಗೆ ಇವತ್ತಿನ ವ್ಲಾಗ್ನ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ನನ್ನ ತಪ್ಪನ್ನ ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ, ದಯವಿಟ್ಟು ಸಮಯ ಇರಲಿ. ನನ್ನ ಸಮಯದಿಂದ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಮುಂದೆ ಒಂದು ಒಳ್ಳೆ ಕಂಟೆಂಟ್ ಮೂಲಕ ಬರ್ತೀನಿ. ಅಲ್ಲಿ ತನಕ ಹುಷಾರಾಗಿ ಖುಷಿಯಾಗಿರಿ. ಮತ್ತೆ ಸಿಗುವ. ಟಾಟಾ ಬಾಬಾ.